ಇವತ್ತಿನ ದಿನಗಳಲ್ಲಿ ಬ್ರೇಕ್ಫಾಸ್ಟ್ಗೆ ಏನಾದರೂ ರುಚಿಯಾಗಿ ಆದರೆ ಅಷ್ಟೇ ಆರೋಗ್ಯಕರವಾಗಿ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ? ಅದಕ್ಕೆ ಉತ್ತರವೇ ಈ ಮೆಂತೆ ಕಡುಬು. ಮೆಂತೆ ಕಡುಬು ಔಷಧಿ ಗುಣ ಮತ್ತು ಗೋಧಿ ಹಿಟ್ಟಿನ ಪೌಷ್ಟಿಕತೆ ಸೇರಿ ತಯಾರಿಸುವಂತಹ ಈ ತಿನಿಸು ಒಮ್ಮೆ ತಿಂದರೆ ನೀವು ಪದೇ ಪದೇ ತಿಂತೀರಾ. ಹಾಗೆ ನಾನು ಇವತ್ತು ಚಪಾತಿ ಮಾಡಿದ್ದೆ ಬೆಳಗ್ಗೆ, ಆ ಚಪಾತಿ ಹಿಟ್ಟು ಉಳಿದಿತ್ತು, ಅದರಿಂದ ಹೇಗೆ ಮೆಂತೆ ಕಡುಬು ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಚಪಾತಿ ಹಿಟ್ಟನ್ನು ಬೆಳಗ್ಗೆನೇ ಕಲಿಸ್ಕೊಂಡಿದ್ದೆ. ಆ ಒಂದು ಚಪಾತಿ ಹಿಟ್ಟನ್ನು ಬೇಕಾದ ಆಕಾರದಲ್ಲಿ ನಾವು ಮಾಡ್ಕೋಬೋದು. ನೋಡಿ, ನಾನು ಇವಾಗ ಇದು ಉದ್ದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ಟು ಅದನ್ನು ನಾನು ಹಬೆಯಲ್ಲಿ ಬೇಯಿಸ್ಕೊತೀನಿ. ನೋಡಿ, ಈ ಥರ ಚಿಕ್ಕದಾಗಿ ಆದರೂ ಮಾಡ್ಬೋದು, ಇಲ್ಲ ಉಂಡೆ ಆಕಾರದಲ್ಲಾದರೂ ಮಾಡಬಹುದು. ಉಂಡೆ ಆಕಾರದಲ್ಲಿ ಮಾಡ್ಬೋದು. ನೋಡಿ, ನಾನು ಇದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಚಿಕ್ಕದಾಗಿ ತಟ್ಬಿಟ್ಟು ಇದನ್ನು ನಾನು ಕುಕ್ಕರಲ್ಲೇ ಹಾಕಿಬಿಟ್ಟು ಒಂದು ಗ್ಲಾಸ್ ಉಗುರು ಬೆಚ್ಚನ ನೀರನ್ನ ಹಾಕಿಬಿಟ್ಟು ಇದು ಒಂದು 2-3 ವಿಸಿಲ್ನ ನಾನು ಆಗೋವರೆಗೂ ಇದನ್ನು ನೀರಲ್ಲೇ ಬೇಯಿಸ್ಕೊಳ್ತೀನಿ. ಈ ರೀತಿಯಾಗಿ ಆದರೂ ಮಾಡ್ಬೋದು. ನಾವು ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ನಾವು ಬೇಯಿಸ್ಕೋಬೋದು. ಫ್ರೆಂಡ್ಸ್, ಇವಾಗ ಇದು ಒಂದು 2-3 ವಿಸಿಲ್ ಆಗಿದೆ. ಇದಾದ ನಂತರ ಒಂದು ಕಡಾಯಿನ ಇಟ್ಬಿಟ್ಟು ಕಡಾಯಿ ಬಿಸಿ ಆದಮೇಲೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆನ ಹಾಕಿ, ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ನಾನು ಜಜ್ಜಿಟ್ಕೊಂಡಿದ್ದೆ, ಅದನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೀನಿ. ಇದಾದ ನಂತರ ಚಿಕ್ಕದಾಗಿ ಕಟ್ ಮಾಡಿದಂತಹ ಈರುಳ್ಳಿನೂ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಎಣ್ಣೆಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿದಂತಹ ಹಸಿ ಮೆಂತೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಈ ಮೆಂತೆ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಈ ಮೆಂತೆ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಇದಕ್ಕೆ ಒಂದು ಕಟ್ಟು ಹಾಕಬೇಕು. ಅದಾದ ನಂತರ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಮಸಾಲೆನ ನಾನು ಬಳಸ್ತಾ ಇಲ್ಲ. ನಂತರ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ರಸನ ಹಾಕಬೇಕು. ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಕುದ್ದಾದ ನಂತರ ಹಾಗೆ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿರುವಂತಹ ಗೋಧಿ ಕಡುಬನ್ನ ಇದಕ್ಕೆ ಮಿಶ್ರಣ ಮಾಡ್ತಾ ಇದ್ದೀನಿ. ಇದು ಸಹ ಈ ಒಂದು ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತಂದರೆ ಒಂದು 5-10 ನಿಮಿಷ ತಟ್ಟೆನ ಮುಚ್ಚಿಬಿಟ್ಟು ಅದರಲ್ಲೇ ನಾವು ಬೇಯಿಸಿದಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಗೋಧಿ ಮೆಂತೆ ಕಡುಬನ್ನ ಮಾಡೋದು ಅಂತ. ಇದು ಬ್ರೇಕ್ಫಾಸ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಈ ಗೋಧಿ ಕಡುಬಿಗೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಮ್ಮೆ ನೀವು ಟ್ರೈ ಮಾಡಿ.